ಜೈ ಭಾರತ್ ವಂದೇ ಮಾತರಂ. ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅವರು ಇರಾನ್ ಪ್ರವಾಸ ಕೈಗೊಂಡಿದ್ರು. ಆ ರಾಷ್ಟ್ರಕ್ಕೆ ಕಾಲಿಟ್ಟ ಸಂದರ್ಭದಲ್ಲೇ ಒಂದು ಬೇರೆ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಭಾರತದ ಜೊತೆ ಮಾತುಕತೆ ನಡೆಸಲು ಸಿದ್ಧ, ಈ ಕಾಶ್ಮೀರ ವಿವಾದ ಹಾಗೂ ಸಿಂಧು ನದಿ ನೀರು ವಿವಾದ ಬಗ್ಗೆನೂ ಮಾತುಕತೆ ನಡೆಸಲು ಸಿದ್ಧನಿದ್ದೇನೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಈ ಪಾಕ್ ಪ್ರಧಾನಿ ಯಾವ ತರದ ವ್ಯಕ್ತಿ ಅಂದ್ರೆ, ಈ ಪಾಕ್ ಪ್ರಧಾನಿ ಚೀನಾ ಪ್ರವಾಸ ಕೈಗೊಂಡ್ರೆ ಹಾಗೂ ಟರ್ಕಿ ಪ್ರವಾಸ ಕೈಗೊಂಡ್ರೆ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುತ್ತಾರೆ. ಈ ಇರಾನ್ ಪಾಕಿಸ್ತಾನ ಹಾಗೂ ಭಾರತದ ಮಿತ್ರ ರಾಷ್ಟ್ರ. ಅಲ್ಲಿ ಹೋಗಿ ಹೇಳ್ತಾರೆ ಭಾರತ ಜೊತೆ ಮಾತುಕತೆ ನಡೆಸಲು ಸಿದ್ಧನಿದ್ದೇನೆ ಅಂತ. ಇದ್ದಕ್ಕಿದ್ದ ಹಾಗೆ ಇವರ ಪ್ಲೇಟ್ ಚೇಂಜ್ ಮಾಡಲು ಏನು ಕಾರಣ ಇರಬಹುದು? ಪಾಕಿಸ್ತಾನದ ಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಸಾಲದಲ್ಲಿ ಮುಳುಗಿ ಹೋಗಿದೆ. ಸರಿಯಾದ ಆಹಾರಗಳು ಇಲ್ಲ. ನಿರುದ್ಯೋಗ ತಾಂಡವಾಡುತ್ತಿದೆ. ಪಾಕಿಸ್ತಾನ IMFನಿಂದ ಅಥವಾ ಬೇರೆ ರಾಷ್ಟ್ರಗಳಿಂದ ಸಾಲ ಪಡೆದು ಬದುಕುತ್ತಿದೆ. ಭಾರತ ಇಲ್ಲಿ ಗಟ್ಟಿ ನಿರ್ಧಾರ ಮಾಡಿಕೊಂಡಿದೆ. ಈ ಸಿಂಧು ನದಿ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಇದೇ ವಿಚಾರ ಕಂಟಕವಾಗಿ ಪರಿಣಮಿಸಿದೆ. ಕರ್ನಾಟಕಕ್ಕೆ ಕಾವೇರಿ ಹೇಗೂ ಜೀವನದಿ, ಅದೇ ರೀತಿ ಪಾಕಿಸ್ತಾನಕ್ಕೆ ಈ ಸಿಂಧು ಕೂಡ ಜೀವನದಿ. ಅವರ ಕೃಷಿ ಚಟುವಟಿಕೆ, ಕುಡಿಯಲು ನೀರು ಅಥವಾ ಇನ್ನಿತರ ಉಪಯೋಗಕ್ಕಾಗಿ ಇದೇ ನೀರನ್ನು ಬಳಸುತ್ತಿದ್ರು. ಆದರೆ ಭಾರತ ಮಾತ್ರ ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡಿದೆ. ನೀರು ಬೇಕಾ, ಭಯೋತ್ಪಾದನೆ ಬಿಡಬೇಕು. ನೀವು ಭಯೋತ್ಪಾದಕರೇ ಮುಖ್ಯ ಅಂದ್ರೆ ನಾವು ನಿಮ್ಗೆ ನೀರು ಕೊಡಲ್ಲ ಅಂತ. ಈ ಎರಡು ಒಟ್ಟಿಗೆ ಹರಿಯಲು ಕೂಡ ಸಾಧ್ಯವಿಲ್ಲ ಅಂತ ಪ್ರಧಾನಿ ಮೋದಿ ಯಾವಾಗಲೇ ಹೇಳಿದ್ರು. ನೀರಿಲ್ಲದೆ ಸ್ವಲ್ಪ ದಿನ ಇರಬಹುದು, ಆದರೆ ತುಂಬಾ ದಿನ ಇರಲು ಸಾಧ್ಯವಿಲ್ಲ. ಅದರ ಪರಿಣಾಮ ಈಗ ಅವರಿಗೆ ಅನುಭವಕ್ಕೆ ಬರ್ತಾ ಇದೆ. ಒಂದು ವೇಳೆ ನೀರು ಸಿಗದೆ ಹೋದ್ರೆ ಪಾಕಿಸ್ತಾನದ ಭವಿಷ್ಯ ಏನೆಂಬುದು ಅಲ್ಲಿನ ಜನರಿಗೆ, ಅಲ್ಲಿನ ಪ್ರಧಾನಿಗೆ ಊಹಿಸಲು ಕೂಡ ಆಗ್ತಾ ಇಲ್ಲ. ಈ ನದಿ ನೀರು ವಿಚಾರವನ್ನು ಸರಿಪಡಿಸಿಕೊಳ್ಳಬೇಕಾದರೆ ಎರಡು ರಾಷ್ಟ್ರಗಳು ಮಾತುಕತೆ ನಡೆಸಲೇಬೇಕು. ಇದರಲ್ಲಿ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ತುಂಬಾ ಅಗತ್ಯವಿದೆ. ಮತ್ತೊಂದು, ಈ ಕಾಶ್ಮೀರದ ವಿಚಾರ ತೆಗೆದಿದ್ದಾರೆ. ಭಾರತ ಇದಕ್ಕಿಂತ ಮುಂಚೆ ಯಾವಾಗಲೂ ಹೇಳಿತ್ತು, ಪಾಕಿಸ್ತಾನದ ಜೊತೆ ಇನ್ಮುಂದೆ ಕಾಶ್ಮೀರದ ವಿಚಾರ ಮಾತಾಡ್ಲಿಕ್ಕಿಲ್ಲ. ಇನ್ನು ಏನೇ ಇದ್ರು POK ಬಗ್ಗೆ, ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಬಗ್ಗೆ, ಅದನ್ನು ನೀವು ಯಾವಾಗ ನಮಗೆ ವಾಪಸ್ ಕೊಡ್ತೀರಿ ಹೇಳಿ ಅಂತ ಭಾರತ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿತ್ತು. ಇದಕ್ಕಿಂತ ಮುಂಚೆ ಇದೇ ವಿಚಾರವಾಗಿ ಎರಡು ರಾಷ್ಟ್ರಗಳ ಮಧ್ಯೆ ಮಾತುಕತೆ ಕೂಡ ನಡೆಯಿತು. ಹಲವು ಒಪ್ಪಂದಗಳು ಕೂಡ ಆಗಿತ್ತು. ಆದರೆ ಪಾಕಿಸ್ತಾನ ಮಾತ್ರ ಯಾವುದು ಕೂಡ ಪಾಲಿಸಲಿಲ್ಲ. ಬದಲಾಗಿ ಭಾರತದ ವಿರುದ್ಧ ಈ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟಿದ್ರು. ಈ ಭಾರತದಲ್ಲಿ ಆದಂತಹ ಭಯೋತ್ಪಾದಕ ದಾಳಿಯಲ್ಲೂ ಕೂಡ ಪಾಕಿಸ್ತಾನ ಪಾತ್ರ ವಹಿಸಿತ್ತು. ಈಗ ಮತ್ತೆ ಹಳೆ ರಾಗ ಇಟ್ಕೊಂಡು ಭಾರತ ಜೊತೆ ಮಾತುಕತೆ ನಡೆಸುವುದಾಗಿ ಪಾಕಿಸ್ತಾನ ಹೇಳಿದೆ. ಇನ್ನು ಮಾತುಕತೆ ನಡೆಸಿದ್ರು ಆ ಮಾತಿಗೆ ಬದ್ಧರಾಗಿ ಇರುತ್ತಾರೆ ಅಂತ ಯಾವ ಗ್ಯಾರಂಟಿ? ಆ ಪಾಕಿಸ್ತಾನವನ್ನು ನಂಬಲು ಸಾಧ್ಯವಿಲ್ಲ. ಭಾರತ ಹಾಗೂ ಪಾಕಿಸ್ತಾನದ ಮಾತುಕತೆಗೆ ಇರಾನ್ ಹಾಗೂ ಬ್ರಿಟನ್ ನಾವು ವೇದಿಕೆ ಕಲ್ಪಿಸುತ್ತೇವೆ ಅಂತ ಆ ಎರಡು ರಾಷ್ಟ್ರಗಳು ಕೂಡ ಹೇಳಿಕೆ ಕೊಟ್ಟಿದ್ದವು. ಇದರಲ್ಲೇ ಗೊತ್ತಾಗುತ್ತೆ ಪಾಕಿಸ್ತಾನ ಭಾರತವನ್ನು ಎಷ್ಟು ಅವಲಂಬಿತವಾಗಿದೆ ಅಂತ. ಪಾಕಿಸ್ತಾನಕ್ಕೆ ಹರಿಯುವ ನೀರು, ವ್ಯಾಪಾರ ವಹಿವಾಟು ಹಾಗೂ ಪಾಕಿಸ್ತಾನಕ್ಕೆ ಕಳಿಸುತ್ತಿರುವ ಔಷಧವನ್ನು ಕೂಡ ನಿಲ್ಲಿಸಲಾಗಿದೆ. ಹೀಗಾಗಿ ಸಾಮಾನ್ಯವಾಗಿ ಪಾಕಿಸ್ತಾನದ ಜನರು ಶಹಬಾಜ್ ಶರೀಫ್ ಮೇಲೆ ತುಂಬಾ ಸಿಟ್ಟಾಗಿದ್ದಾರೆ. ಇಲ್ಲಿ ಪಾಕಿಸ್ತಾನ ಭಾರತದ ಮಿತ್ರನಾದ ಇರಾನ್ ಜೊತೆ ಮಾತುಕತೆ ನಡೆಸಿ ಭಾರತ ಹಾಗೂ ಪಾಕಿಸ್ತಾನದ ಸಂಬಂಧ ಸುಧಾರಿಸುವ ಹಾಗೆ ಮಾಡುತ್ತಿದೆ.